ನೋಡಿ ಬಂದಿದ್ದಾರೆ. ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ನಿಂತವಲ್ಲ, ಆಮೇಲೆ ಫೋನ್ ಇಡ್ತಾರೆ ಯಾರಾದ್ರು. ವೆರಿ ವೆರಿ ಹ್ಯಾಪಿಯೆಸ್ಟ್ ಬರ್ಡೇ. ನಾವು ಸ್ವಲ್ಪ ಅಯ್ಯೋ ಸ್ಲೀಪಿಂಗ್ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ವ್ಯೂ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ ಓ. ನಾನು ಅದು ಕ್ಯಾಪ್ಚರ್ ಮಾಡ್ತಾ ಇವ್ನು ನೋಡಿ, ಕುಟುಂಬ ಸಮೇತ ಕ್ಯಾಪ್ಚರ್ ಮಾಡೋಣ. ಅದನ್ನೇ ಹೇಳ್ತಾ ಇರೋದು ನಿನಗೆ. ಎರಡು ಫ್ರೈಸ್ ಕೊಟ್ಟಿದ್ದೀವಿ. ಕೇಕ್ ಕಟಿಂಗ್ ಸೆರೆಮನಿ, ಇಟ್ಸ್ ಟೈಮ್ ಟು ಕೇಕ್ ಕಟ್. ಹಾಗಾಗಿ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆಡೋರು ತಂದೂರಿ ಬಂತು, ಆಗಲೇ ಎಲ್ಲ ಬ್ಯಾಟಿಂಗ್ ಆಗ್ಬಿಟ್ಟು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವಾಗ ಸಮಯ 5:20 ಇವತ್ತಿನ ವಿಶೇಷ ಏನು ಅಂತಂದರೆ, ಒನ್ ಆಫ್ ಮೈ ಫ್ರೆಂಡ್ದು ಬರ್ಡೇ ಇದೆ ಇವತ್ತು. ಅದ್ರ ಸಲುವಾಗಿ ಇವತ್ತೆಲ್ಲೋ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಬರಬೇಕು, ವೆಯ್ಟಿಂಗ್ 5:15 ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ 10 ನಿಮಿಷ ಎಕ್ಸಾಕ್ಟ್ ಟೈಮಿಗೆ ಬರ್ತಾರ ಏನು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಹಂಗೆ ಒಂದು ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ಇವತ್ತಿನ ಬ್ಲಾಗ್ ಅದೇ ಇರುತ್ತೆ, ಬರ್ಡೇ ಬಾಯ್ ಜೊತೆ ಸೆಲೆಬ್ರೇಷನ್ನು. ಬನ್ನಿ ನೋಡೋಣ. ನೋಡಿ ಬಂದಿದ್ದಾರೆ. ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ನಿಂತವಲ್ಲ, ಅವನೇ ಬರ್ಡೇ ಬಾಯ್. ಈ ಕಡೆ ನಿಂತಿರೋನು ಗೊತ್ತಲ್ಲ, ಅವರು ಡೈರೆಕ್ಟರ್ ಕಮ್ ಆ್ಯಕ್ಟರ್ ಕಮ್ ಪ್ರೊಡ್ಯೂಸರ್. ಅವರೇ. ಹಾಂ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಗುರು, ಬಡಪಾಯಿಗಳು. ಅಲ್ಲಿ ಮುಖದ ಮೇಲೆ ಫೋನ್ ಇಡ್ತಾರೆ ಯಾರಾದ್ರು. ವೆರಿ ವೆರಿ ಹ್ಯಾಪಿಯೆಸ್ಟ್ ಬರ್ಡೇ, ಎಂಜಾಯ್ ದಿ ಡೇ ಆ್ಯಸ್ ಯು ವಿಶ್. ಥ್ಯಾಂಕ್ ಯು ಮೇಡಮ್. ಆಲ್ರೆಡಿ ಸರ್ಪ್ರೈಸ್ ಕೇಕ್ ಕಟ್ ಮಾಡಿಸ್ಬಿಟ್ಟವ್ರೆ. ಹೌದಾ? ನೋಡಿ, ಎದ್ದೇ ಇಲ್ಲ ಅಂತ ಎದ್ದೇಳಲ್ಲ, ಇಲ್ಲ ತಲೆನೇ ಕೆಡ್ಸ್ಕೊಬೇಡ, ಫೋನೇ ಮಾಡ್ಬೇಡ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ತಿರೋದು. ಓಕೆ, ಬಂದು ವಿಘ್ನವಿನಾಶಕ. ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ. 12 ಗಂಟೆ ಬಂದು ಐಸ್ ಕೇಕ್ ಆರ್ಡರ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೀವು ಕೆಲಸಕ್ಕೆ ಕೊಟ್ರಾ ಇನ್ನೂ ಇಲ್ವಾ? 6 ಗಂಟೆಗೆ ಹೊರಡೋದು. ಓಕೆ, ಸಂಜೆ ಸಿಗೋಣ. ಓಕೆ, ಬನ್ನಿ, ಆಯಿತು. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಸೀಟ್ ಬೆಲ್ಟ್ ಹಾಕಲಿ. ಏನು ಇನ್ನೂ ಮೇನ್ ರೋಡ್ಗೆ ಹೋಗಿಲ್ಲ, ಇವಾಗಲೇ ಸೀಟ್ ಬೆಲ್ಟ್ ಅಂತೆ. ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಓಕೆ ಓಕೆ. ಗಾಡಿ ಒಳಗೆ ಅಣ್ಣ ನಮಸ್ಕಾರ, ರೆಡಿ ಆಗಿದ್ದೀರಾ ಮಲ್ಕೊಳಕ್ಕೆ? ನಮಸ್ಕಾರ ಕಣಣ್ಣ. ಹಾಂ ಹೇಳಿ. ದೀಪು ಏನು ಹೇಳ್ತಾವನೆ ಅಂದ್ರೆ, ಹಾಂ, ಒಂದು ಬ್ಯಾಗ್ ಕೊಟ್ಟಿದ್ದೀನಿ ದಿಮ್ ಥರ. ಏನು ಮಾಡ್ತಾನೋ? ಸಾಕು, ಅಷ್ಟೇ ಸಾಕು, ಅಷ್ಟಿದ್ರೆ ಸಾಕು. ಬೆಡ್ಶೀಟ್ ಏನು ಕಾರೆಲ್ಲ ಫುಲ್ಲು ಕ್ಲೋಸ್ ಆಗಿರುತ್ತಲ್ಲ, ಬೆಂಚಿಗಿರ್ತದೆ. ಏನಪ್ಪ ಸಮಾಚಾರ? ಏನಿಲ್ಲ, ಹೇಳ್ಬೇಕು ನೀವು. ನಮ್ದು ಏನು ಇಲ್ಲ ಕಣಪ್ಪ. ಸೀಟ್ ಬೆಲ್ಟ್ ಹಾಕೊಳಪ್ಪ ದೀಪುಗೆ. ಚಂದು ಆರಾಮಾಗಿರ್ತಾನೆ ಹಿಂದೆ. ಯಾ ಓಕೆ, ಟೇಕ್ ಕೇರ್. ಶರಪ್ ಆಯ್ತು. ಬಿಡ್ಬೇಕಾದ್ರೆ ಫೋನ್ ಮಾಡು. ಮತ್ತೇನು ಇಲ್ಲ ಬಿಡು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಆನ್ ದ ವೇ ಹೇಳ್ತೀನಿ ಅಂತ ಹೇಳಿದೆ. ಚಂದು ಮುಂದೆ ಪಾಪ, ಎಲ್ಲಿ ಹೋಗ್ತಾ ಇದೀಯಾ? ನಾವು ಸ್ವಲ್ಪ ಅಯ್ಯೋ ಸ್ಲೀಪಿಂಗ್ ಹೋಗ್ತಾ ಇದ್ದೀವಿ. ಯಾರು ಎಲ್ಲಿ ಹೋಗ್ತಾ ಇದೆಯಾ ಹೇಳು ಅಂದ್ರೆ ಸ್ಲೀಪಿಂಗ್ ಹೋಗ್ತಾವನು. ಓಕೆ, ಗುಡ್ ನೈಟ್. ಇವತ್ತು ಕೊರೋನಾ ಹಳ್ಳಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಆಮೇಲೆ ಏನು ಮಾಡ್ಬೋದು, ಅಲ್ಲಿ ಹೋದ್ಮೇಲೆ ಟೈಮ್ ಹೆಂಗಿರುತ್ತೆ ಅಂತ ನೋಡಿ ಆಮೇಲೆ ಹೇಳ್ತೀವಿ ನೆಕ್ಸ್ಟ್ ಏನಾಗುತ್ತೆ, ಎಲ್ಲಿಗೆ ಹೋಗ್ತೀವಿ ಅಂತ. ಫಸ್ಟು ಇಲ್ಲಿ ಡಿ ಡಿ ದೇವರಾಯನ ದುರ್ಗಕ್ಕೆ ಹೋಗ್ತಿದ್ವಿ ಫಸ್ಟು. ಅದಾದಮೇಲೆ ಅಲ್ಲಿಂದ ಗರುನಹಳ್ಳಿಗೆ ಹೋಗೋದು. ಅದಾದಮೇಲೆ ಆಮೇಲೆ ಅಮ್ಮನನ್ನು. ಹೌದು. ಇವಾಗ ಸದ್ಯಕ್ಕೆ ಎಲ್ಲಿದ್ದೀವಿ? ಇದು ಸುಮ್ಮನಳ್ಳಿ ಇದ್ದೀವಿ. ಯಾಕೋ ಸುಮ್ಮನೆ ಇದ್ದೀವಿ. ಫಸ್ಟ್ ಟೋಲ್ನ ಪಾಸ್ ಆಗ್ತಾ ಇದೀವಿ. ಹೋಗಿಲ್ಲಮ್ಮ, ಹೋಗ್ಬೇಕು. ಒಂದ್ಸಲ ಹೋಗಿಲ್ಲ. ಹಿಂಗೆ ಹಿಂಗೆ
ನೋಡ್ಕೊಂಡು ಹೋಗೋದೇ ಆಗೋಯ್ತು. ಯಾವಾಗ ಅದೇ ಮೇಲೆ ಇರ್ತೀವಲ್ಲ ಇಲ್ಲಿ. ಸ್ಮಾಲ್ ಒನ್ ಟೀ ಬ್ರೇಕ್, ಬಟ್ ನಾವು ಬೂಸ್ಟ್ ತೊಗೊಂಡಿದ್ದೀವಿ. ಅಣ್ಣ ಟೀ ಕುಡ್ದಾಗೋಯ್ತು. ಇವನು ಅರ್ಧ ಕುಡ್ದಾದ್ಮೇಲೆ ವಿಡಿಯೋ ಮಾಡ್ತಾವನೆ ಅಂತ ಮಾತಾಡ್ಕೊಂಡಿದ್ದ. ಇಲ್ಲಿ ಐತೆ ಅವನಿಗೆ. ಹೌದು, ಟೇರೋ ಅಲ್ಲ ತೇರೋ. ತೋರಿಸ್ತೆ. ಸೋನಾ ಮಾಡ್ತಾವನೆ. ಸೋನಾ ಸಾಂಗ್ ಕೇಳ್ಕೊಂಡು ಸೋನಾನೇ ಮಾಡ್ತಾವನೆ. ನೋಡಿ ನಿನ್ನ ನೋಡಿ ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ ತಂತಾನೆ ಬೇಕಂತಾನೆ ಮನಸ್ಸುತ್ತಾನೆ. ಇದೆ ನೋಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು. ಈ ಕರೆಕ್ಟ್ ಇಲ್ಲಿ ದೇವಸ್ಥಾನಕ್ಕೆ ನಾವು ಹೋಗಿದ್ದೆ, ನೆನಪಾಯ್ತಾ? ಕೆಳಗಡೆ ಇಲ್ಲ. ಇವಾಗ ನೆನಪಾಗ್ತಾ ಹೋಗಿಲ್ಲ ಅಂದ್ರೆ ನಮಗೆ ಗೊತ್ತು. ನಾವೆಲ್ಲ ತುಮಕೂರು 19 ಕಿಲೋಮೀಟ್ರು. ದೇವರದುರ್ಗ ಯಾವುದು ಇದು ಮಗ ಸೆಕೆಂಡ್ ಒಂದು ಯಾವುದೋ ಇತ್ತು ಕಣ. ಒಂದು ಜಿಂಕೆ ಪಾರ್ಕ್ ಐತಿಲ್ಲ, ಒಂದು ಚೆನ್ನಾಗಿ ಜಿಂಕೆ ಎಲ್ಲ. ಅಪ್ಪ ಚಂದು ನೋಡಿ ಹೆಂಗಿದೆ ಪ್ರಕೃತಿ ಸವಿ. ಇವಾಗ ನಿದ್ದೆ ಮಾಡೋದಲ್ಲ, ಕಿಟಕಿ ಓಪನ್ ಮಾಡೋಕೆ ತಲೆ ಹೊಡೆ ಹಾಕ್ಬಿಡು. ಓಹೋ ಜಿದೇನ ಮಗ ಜಿಂಕೆ ಇದಲ್ಲ, ಇದು ನಾಯಿಗಳು. ದೀಪ ಸಾಂಗ್ ಹಾಕೋ. ಹೊರಗಡೆ ಹೋಗಿ ಮಾಡು. ಗಟ್ಟು ಒಳಗೆ ಹಾಕೋ. ತಗೋದಾಯ್ತು ಬಾರ ಇಲ್ಲೇ ರೀ. ಚಾವಂದುರ್ಗ ಕೊಡಕ್ಕೆ ಲೇಟ್ ಆಗುತ್ತೆ ಅನ್ಕೊಂಡು ನಾವು ಹೋಗೋದು. ಆಕ್ಚುಲಿ ಇವಾಗ ಜಾಸ್ತಿ ಮರಗಳು ಬೆಳೆದಿವೆ. ವಾವ್, ಬೇಸಿಗೆಯಲ್ಲಿ ಬಂದಿದ್ರೆ ಎಲ್ಲ ಬೋರ್ಡ್ ಕಾಣ್ತಿರೋದು. ಇಲ್ಲೆಲ್ಲ ಗಾಡಿ ಹಾಕಿದ್ದೀನಿ, ಜ್ಞಾಪಕ ಆಯ್ತಾ? ನೋಡಿ ಇವಾಗ ನೆನ್ಪತ್ತೈತಿ. ಇದು ಯಾವುದು ನಿನಗೆಂದು ವಿಶೇಷವಾದ ಮಕ್ಕಳೇ ನಿನ್ನಲ್ಲಿ, ನಿನಗೆಂದು ವಿಶೇಷವಾದ ಅಚ್ಚರಿ ಇನ್ನೆಲ್ಲಿ. ವಿ ಆರ್ ಇನ್ ದಿ ಟಾಪ್ ಆಫ್ ದೇವರಾಯನ ದುರ್ಗ. ಹಿಂಗಿದೆ ಎಂಟ್ರೆನ್ಸು. ನಾವು ಬಂದಿದ್ದೀವಿ ಕಣ ಚಂದು. ನಾವು 3 ಜನ ಬಂದು ಇಲ್ಲಿ ವರ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ 3rd ಟೈಮ್ ಇರ್ಬೇಕು ಬರ್ತಾ ಇರೋದು ನಾವು. ಒಂದು ನಿಮಿಷ ನೋಡಿ, ಒಳಗಡೆ ಆಂಜನೇಯ ಸ್ವಾಮಿದು ಅಡ್ವೆಂಚರಸ್. ಅವ್ನು ನೋಡಿ ಅಣ್ಣ ಹಂಗಿಂದ ಬರ್ತಾರೆ. ಇಲ್ಲಿವರೆಗೂ ಇದೆ ನೋಡಿ ಬೆಟ್ಟ. ನೋಡಿ ಹೆಂಗಿದೆ ವ್ಯೂ. ಗಾಯ್ಸ್ ಎಲ್ಲೇ ಆಗಲಿ 3 ಜನ ಹೋಗೋ ಟ್ರಿಪ್ಪು ಸಕ್ಸಸ್ ಆಗುತ್ತಾ ಸಕ್ಸಸ್ ಆಗಲ್ವ ಹೇಳಿ? ಅಥವಾ ಮಜಾ ಇರುತ್ತಾ ಇರಲ್ವಾ? ನನಗಂತೂ ಆಲ್ಮೋಸ್ಟ್ ಅನ್ಸುತ್ತೆ. ಇವಾಗ ಈ 3 ಜನ ನೆನೆಸ್ಕೊಂಡು ನನಗೊಂದು ಲೈನ್ ಬರೋ ನೆನಪಾಯಿತು. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ಓ ನಗುವನ್ನು ಎಲ್ಲೋ ಮರೆತಿರೇಕೆ, ಓ ಬಿಸಿಲಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು.
ಮಗ ವಾಪಸ್ ಕಂಟಿನ್ಯೂ. ಬೆಳಗ್ಗೆ ಹೆಂಗೋ ವಾಕಿಂಗ್ ಹೋಗಿರಲಿಲ್ಲ, ಟ್ರೆಕ್ಕಿಂಗು, ವಾಕಿಂಗು, ಟೆಂಪಲ್ ವಿಸಿಟು, ಆ ಒಟ್ನಲ್ಲಿ ಹಾಲಿಲ್ ಮಣ್ಣು. ನೋಡಿ ಗೈಸ್, ಅಣ್ಣ ಐಫೋನ್ ನಡೆಯ ಮುಚ್ಕೊಳ್ಳಿ ಇವನು. ಹಾಂ, ಇವನು ಕೊಡಿಸ್ತಾನೆ, ಅದಕ್ಕೆಲ್ಲ ಪೇಮೆಂಟ್ ಇವನು ಮಾಡ್ತಾನೆ. ಅದ್ರಲ್ಲಿ ಯೂಟ್ಯೂಬ್ ಬಂದು ಪೇಮೆಂಟ್ ಎಲ್ಲ ನನಗೆ ಆಗ್ತಾನೆ. ಹಾಂ, ಯೂಟ್ಯೂಬ್ದೆಲ್ಲ ನನಗೆ ಆಗ್ತಾನೆ. ಹ್ಞೂ ಹಾಕ್ತೀನಿ, ಗೊತ್ತಾಯ್ತು ನೋಡು ಭಾರಿ ಹಾಕಕ್ಕೆ. ಇವಾಗ ಬರ್ಲಿಲ್ಲ ಮುಂದೆ ಬರ್ತದೆ. ಇದು ನೋಡಿ, ಬೆಳಗ್ಗೆ ಬೇರೆ ಬಂದಿದ್ದೀವಿ, ಏನೂ ಹಾಕೋಕ್ಕಾಗ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಯಾರು ಒಂದು ಪಕ್ಕರು ನನ್ನ ಮಗ ನನ್ನ ವೀಡಿಯೋ ನೋಡ್ತಾವನೆ. ವೀಡಿಯೋ ಮಾಡ್ತಾಯಿದ್ರೆ ಇಲ್ಲಿಂದ ಆಗಲೇ ಮೊಬೈಲ್ ಕಿತ್ಕೊಂಡು ಓಡ್ಬಿಡ್ಬೇಕು ಅಂತ ನನ್ನ ಮಗನು. ಓ ಇವ್ ನೋಡಪ್ಪ, ಇವನು ನಾನು ಅದು ಕ್ಯಾಪ್ಚರ್ ಮಾಡ್ತಾಯಿರಿ. ಇವ್ನು ನೋಡಿ, ಕುಟುಂಬ ಸಮೇತವಾಗಿ ಕ್ಯಾಪ್ಚರ್ ಮಾಡೋಣ. ಅಲ್ಲಿ ನೋಡಿ, ಕುಟುಂಬ ಸಮೇತವಾಗಿ ನಮ್ಮ ಬದಾರು ಸ್ವರ್ಗವೇ ನಾಶವಾಗಿದೆ. ಕಹಾನಿ ಮೇ ಏಕ್ ನಯಾ ಟ್ವಿಸ್ಟ್. ದೇವಸ್ಥಾನ ಕ್ಲೋಸ್ ಆಗಿದೆ, ಓಪನ್ ಆಗಿಲ್ಲ. ಮೇ ಬಿ ಬೆಳಗ್ಗೆ ಬಂದಿದ್ದೀವಿ ಅಂತನಾ ಅಥವಾ ಏನು ಅಂತ ಗೊತ್ತಿಲ್ಲ. ಟೈಮಿಂಗ್ ಹಾಕಿದ್ದಾರೆ, ಬಟ್ ಕ್ಲೋಸ್ ಆಗಿದೆ. ಇಲ್ಲಿ ಹಿಂಗೆ ಹೋಗಿ ಹಿಂಗೆ ರೈಟ್ ಹೋದ್ರೆ ದೇವಸ್ಥಾನ, ಮತ್ತು ಅಲ್ಲೊಂದು ಪಾಂಡ್ ಥರ ಸಿಗುತ್ತೆ, ಬಟ್ ಕ್ಲೋಸ್ ಆಗಿದೆ. ವ್ಯೂ ಪಾಯಿಂಟ್ ಇದೆ. ಇದ್ರಲ್ಲಿ ಮಾತಾಡ್ತಾ ಇತ್ತದು. ಆ್ಯಕ್ಚುಲಿ ನಾವು ಅವಾಗೆ ಬರುವಾಗ ಯಾವುದು ಇರಲಿಲ್ಲ. ಅಯ್ಯೋ, ಜಂಪಿಂಗು ಅಲ್ಲೋಡು ಜಂಪಿಂಗ್ ಜಪಾಂಗು. ನಾ ಬಂದ್ಮೇಲೆ ಬಂದಿದ್ದೀವಿ ಅಂದ್ರೆ ಈ 3 ಕೋತಿಗಳಿಗೂ ಒಂದು ಬೆಲೆ ಇದೆ ಅಂತ ಅರ್ಥ ಆಯ್ತು. ಇಲ್ಲೋರ್ ನಮಸ್ಕಾರ ಮಹಾಪ್ರಭುಗಳೇ, ನೀವೇ ಇಲ್ಲಿ ನೋಡಲ್ಲಿ ಜಂಪಿಂಗ್ ಜಪಾಂಗ್. ವಾಪಸ್ ಹೋಗ್ತಾ ಇದೀವಿ, ಯಾಕಂದರೆ ಮೇಲ್ಗಡೆ ತೆಗೆಯೋದು 10 ಗಂಟೆಗಂತೆ ದೇವಸ್ಥಾನ, ಇವಾಗಿನ್ನ 8 ಗಂಟೆ. ಮತ್ತು ಇಲ್ಲಿ ಕೆಳಗಡೆ ದೇವಸ್ಥಾನ ಬಂದ್ಬಿಟ್ಟು ಅದು 8:30 ತೆಗೀತಂತೆ. ಇನ್ನು ½ ಅನ್ ಅವರ್ ಇಲ್ಲಿ ವೆಯ್ಟ್ ಮಾಡೋ ಬದಲು ಅಲ್ಲಿಗೆ ಹೊರಟ್ಬಿಟ್ಟು ಡೈರೆಕ್ಟ್ ಗೊರವನಹಳ್ಳಿಗೆ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಈ ಹುಡುಗಿ ನಾನು ನಡೆದಾಡುವ ಕಾಮನ ಬಿಲ್ಲು. ಈಗ ನೋಡಿ, ಇಂಥ ಡೈಲಾಗ್ ಹೇಳ್ಕೊಡ್ತಾನೆ, ಯಾರಿಗಿಡ್ಲಿ. ಎಷ್ಟು ಗೊರವನಹಳ್ಳಿಗೆ ಹೋಗೋ ಕಡೆ ಒಂದು ಹೋಟ್ಲು ಶ್ರೀ ವೀರಭದ್ರೇಶ್ವರ ಹೋಟ್ಲು ಅಂತಲೇ ಹೆಸರು. ಚೆನ್ನಾಗಿತ್ತು, ಎಲ್ಲ ಅಡುಗೆ ಚಿಕ್ಕದಾಗಿದ್ರು. ಟೇಸ್ಟ್ ಮಾತ್ರ ಸೂಪರು. ಮನೆ ಊಟ, ಮನೆ ನಾಷ್ಟ ಥರನೇ. ಇಡ್ಲಿ, ವಡೆ ಮತ್ತು ಪಲಾವ್ ಅಲ್ವೇನಾ? ಹೆಂಗಿತ್ತು ಮಗ ನಾಷ್ಟದ ರಿವ್ಯೂ? ಚೆನ್ನಾಗಿತ್ತು. ಜೋಸೆ ಬಿಸಾಕಿ ಓಕೆ, ನೀವೇನಾದ್ರು ಬಂದರೆ ಆನ್ ದ ವೇ ಹಿಂಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಟ್ರೈ ಮಾಡ್ಬೋದು. ರೈಟ್ ಸೈಡ್ ಚಿಕ್ಕ ಹೋಟ್ಲು. ಅದನ್ನೇ ಹೇಳ್ತಾ ಇರೋದು ನಿನಗೆ. ಗಾಯ್ಸ್, ನೀನು ನಂಬಲ್ಲ, ಆಗಲೇ ದರ್ಶನನೇ ಆಗೋಯ್ತು. ಒಂದು ಚೂರು ರಶ್ ಇಲ್ಲ, 0.0% ರಶ್ ಇದೆ. ಔಟ್ಫಿಟ್ ಬೇರೆ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ. ದೇವಸ್ಥಾನ ಅಲ್ವಾ, ಅಲ್ಲಿಗೆ ಮಾಮೂಲಿ ಕಾರಲ್ಲಿ ಸುಮ್ಮನೆ ಇದ್ದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ತಗೊಂಬಂದಿದೆ. ಬಟ್ ಒಂದು 0% ಜನ ಇಲ್ಲ. ಇಲ್ಲಿ ಹೊಸ್ದಾಗಿ ಫುಲ್ ರಿನೋವೇಟ್ ಮಾಡಿದ್ದಾರೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಮಾಡ್ತಾಯಿಲ್ಲ. 5 ನಿಮಿಷನೂ ಆಗಿಲ್ಲ ಫುಲ್ ದರ್ಶನ ಆಗೋದು. ಒಂದೊಂದು ಸಲ ಅವರ್ಗಳು ಗಟ್ಟಲೆ ಕಾಯ್ದಿದ್ದೀವಿ. ಫುಲ್ ಕಂಪ್ಲೀಟ್ ರಿನೋವೇಷನ್ ಮಾಡಿದ್ದಾರೆ. ಸೆಕ್ಯೂರಿಟೀಸ್ ಆಗಲಿ, ಮುಂಚೆ ಚೆಕ್ಕಿಂಗ್ ಇರೋ, ಇವಾಗೆಲ್ಲ ಚೆಕ್ಕಿಂಗ್ ಮೆಷಿನ್ಸ್ ಇದೆ. ತುಂಬ ಇಂಪ್ರೂವ್ ಆಗಿದೆ. ರೀಸೆಂಟಾಗಿ ಯಾರು ಬಂದಿಲ್ಲ ಅಂದರೆ ಬನ್ನಿ,
ಬಟ್ ವೀಕ್ ಡೇಸಲ್ಲಿ ಬನ್ನಿ ಈ ಥರ ನೋಡಿ ದರ್ಶನನೇ ಇಲ್ಲ. ನೋಡಿ ಇಲ್ಲೂ ಫೋಟೋ ಸ್ಟೇಷನ್, ದೇವಸ್ಥಾನದಲ್ಲೂ ಫೋಟೋ ಸ್ಟೇಷನ್. ಇದು ನೋಡಿ ಇಲ್ಲಿ ಅಮ್ಮನವ್ರು ಇದ್ರಲ್ಲ, ಅಂದರೆ ದೇವಸ್ಥಾನದವರು ನೋಡ್ಕೊತಾ ಇದ್ದಂಥ ಅಮ್ಮನವ್ರದ್ದು. ಇದು ಅವ್ರಿಗೆ ಅಂತಲೇ ಒಂದು ಸನ್ನಿಧಿ ಮಾಡಿದೆ, ಅಂದರೆ ರಾಯರದ ಥರ ಹೆಂಗೆ ಮಾಡಿದ್ದಾರೆ ರಾಯರದ್ದು, ಹಂಗೆ ಅದೇ ಥರ ಒಳಗಡೆ ಹೋದರೆ ನಿಮಗೆ ಕಾಣುತ್ತೆ. ಗಾಯ್ಸ್ ಫುಲ್ ಟಯರ್ಡ್ ಆಗಿ ನಿದ್ದೆನೇ ಮಾಡಕ್ಬಿಟ್ಟಿದ್ದೆ, ಅಷ್ಟೇ ಹಾಕಿತ್ತೆ ಅಷ್ಟೇ. ನಿದ್ದೆ ಮಾಡಿ ಇವಾಗ ಇದ್ವಿ. ಫೈನಲಿ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಬ್ಯಾಂಗ್ಳೂರ್ಗೆ ಅಲ್ಲಿ ಬಾರ್ಡ್ರಲ್ಲಿ ಇದ್ದೀವಿ. ಇವಾಗ ಹೋಗ್ಬೇಕು ನೆಕ್ಸ್ಟ್ ಏನು ಎತ್ತ. ಅಲ್ಲೊಂದು ಕಡೆ ಇದು ನೋಡಿದ್ವಿ ಏನಪ್ಪ, ಗೋ ಕಾರ್ಟಿಂಗು. ಜನನೇ ಇಲ್ಲ ಅಲ್ಲಿ, ಯಾವುದೋ ಲೇಕ್ ವ್ಯೂ ಅಂತ ಗೋ ಕಾರ್ಟಿಂಗ್ ನೋಡಿದ್ವಿ, ಜನ ಇಲ್ಲ. ಅದಕ್ಕೆ ಸುಮ್ಮನೆ ಬೇಡ ಅಂತ ನಾವು 3 ಜನ ಇದ್ವಿ. ಏನು ಮಾಡೋದು, ದೊಡ್ಡದಾಗಿತ್ತು ಬಟ್ ಯಾರೂ ಜನ ಇಲ್ಲ ಇವಾಗ. ಅದಕ್ಕೆ ನೋಡೋಣ ಬ್ಯಾಂಗ್ಳೂರೆಲ್ಲ ಟ್ರೈ ಮಾಡೋಣ ಅಂತ ಬಂದ್ವಿ. ನೋಡೋಣ ತುಮಕೂರಲ್ಲಿ ಇತ್ತು, ಕೊಡೋದಿಲ್ಲ. ನೋಡೋಣ. ಟ್ರಾಫಿಕ್ನಲ್ಲೇ ಟ್ಯಾಪ್ ಮಾಡಿ ಪಾರ್ಕಿಂಗ್ ಲಾಟಲ್ಲಿ ಪ್ರೀತಿ ಮಾಡ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ ಜಾಗ ಕೂತಾಗಲ್ಲ ಅಂತ ಕೂತ್ಕೊಂಡು ಬೀಡಿ ಸೇರ್ತಾರೆ. ಸಾಕಾಗ ಹೋಯ್ತದಲ್ಲ, ಏನು ಮಾಡೋಣ. ಹೊರಗೇನಕ್ಕೆ ಬಂದಿದ್ದೀವಿ. ನೋಡಿ ಹೊರೇನು ಹೆಂಗಿದೆ. ಇವತ್ತು ಕ್ರೌಡ್ ಇದ್ದಾರಪ್ಪ ಜನ ಪಾರ್ಕಿಂಗ್. ಅಷ್ಟು ರೆಸ್ಟ್ ರೂಮು ಚೆನ್ನಾಗಿ ಮೇಂಟೈನ್ ಮಾಡೋರಪ್ಪ. ಲೂಲೂಲಿ ಸ್ವಲ್ಪ ಕ್ರೌಡ್ ಜಾಸ್ತಿ, ಇದು ಹೊರೈನಲ್ಲಿ ಸಖತ್ತಾಗಿದೆ ಮೇಂಟೈನ್ ಮಾಡೋದು. ಇವಾಗ ಬರ್ಗರ್ ಕಿಂಗಲ್ಲಿ ಲೈಟಾಗಿ ಏನಾದರೂ ಹಾಕೊಳ್ಳೋಣ ಅಂತ. ಮಿಸ್ಟರ್ ಹ್ಯಾಪಿ ಬರ್ತ್ಡೇ ಟು ತಲೆ ಟೋಪಿ ಇದು ಕರೆಕ್ಟಾಗಿ ಬಂದಿಲ್ವಲ್ಲ. ನಾವೇ ತಗೊಳ್ಳೋಣ ಬಾರೋ, ಅದಕ್ಕೇನಂತೆ. ಇದು ಆಮೇಲೆ ಸ್ಕಾಮ್ನ 2 ಫ್ರೈಸ್ ಕೊಟ್ಟಿದ್ದೀರಾ. ಚಿಕನ್ ನಗೆಟ್ಸ್ ಅಲ್ಲ ಮಗ, ಫಸ್ಟ್ ಟೈಮು ಫ್ರೈ ಮಾಡ್ತಾರೆ. ಇದನ್ನ ಹಾಕಿ ಇದನ್ನ ನೀಕಿ. ಹೆಂಗೆ ಅರ್ದಿದ್ದೀನಿ ಅಂದರೆ 6:30 ಹೋಯ್ತಾರೆ ಅಪ್ಪ. ಹೇಳ್ತಾ ಇಲ್ಲ ಅವನು, ಸೇರ್ತಾ ಇಲ್ವಾ ಆ ಕಡೆ ಹರಿಕಂದ, ಆ ಕಡೆ ಹರಿಕಂದ. ನನ್ನ ಬಾಡಿಗೆಲ್ಲ ಆಡ್ತಾ ಇದ್ದೆ, ನೀನು ಹರಿತಾ ಇರೋ ರೇಂಜು. ಇವಾಗ ಮಾಲಿಂದ ಹೊಡ್ತಾ ಇದ್ದೀವಿ. ಒಂದು ಬಿಗ್ ದೊಡ್ಡ ಕಾಮಿಡಿನೇ ಆಗ್ಬಿಟ್ಟು ಮೂವಿಗೆ ಹೋಗೋಣ ಅಂತ ಬ್ಲಾಸ್ಟ್ ಮೂವಿಗೆ ಹೋಗಿದ್ದೀನಿ. ಫುಲ್ ಬ್ಲಾಸ್ಟ್ ಆಗೋಯ್ತು. ಆ್ಯಕ್ಚುಲಿ ಏನಾಯಿತು ಅಂದರೆ ನಿದ್ದೆ ಬೆಳಗ್ಗೆ ಎದ್ದಿರೋದು ಬೇಗ ಅಲ್ವಾ, ಬರೀ 2 ಅವರ್ ನಿದ್ದೆ ಮಾಡಿದೆ. ಫುಲ್ ಫಿಲ್ಮ್ ನಿದ್ದೆ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಒಂದು 10 ನಿಮಿಷ ಮಾತ್ರ ನೋಡಿದ್ದೀನಿ, ಬಿಟ್ಟರೆ ಏನಿಲ್ಲ. ಸೆಕೆಂಡ್ ಹಾಫ್ ಓಕೆ ಎದ್ದೋಳೋಣ ಅಂತ ನೋಡಿದ್ರೆ ಅದು ಸ್ಟಾರ್ಟಿಂಗ್ ನೋಡಿ ತಿರ್ಗಾ ನಿದ್ದೆ ಮಾಡಿರೋದು. ಫುಲ್ ಫಿಲಮು ನೋಡಿಲ್ಲ. ಹೆಂಗಾಯಿತು ಅಂದರೆ ನೆಕ್ಸ್ಟ್ ಯಾವಾಗಾರು ಅದೇ OTT ಬಿಟ್ಟಾಗ ನೋಡ್ಕೋಬೇಕು, ಹಂಗೆ ಆಗ್ಬಿಟ್ಟಿದ್ದೇವೆ ನಮ್ಮ ಪರಿಸ್ಥಿತಿ. ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ, ನೆಕ್ಸ್ಟ್ ನೋಡೋಣ. ಫೈನಲ್ ಆಗಿ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ರೆಡಿಯಾಗಿ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಫುಲ್ ನಿದ್ದೆ ಇಲ್ಲದೆ ಹೋಗಿ ಮನೇಲೋಗಿ ಮಲಗಿ ಇವಾಗ 9:30 ಈವ್ನಿಂಗು. ಇವಾಗ ಬಂದಿದ್ದೀವಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಡೂಡ್ದು ಅಂಗಡಿ ಖಾಲಿ ಎತ್ತಿದ ಅಂಗಡಿ ಕ್ಲೋಸ್ ಮಾಡಬೇಕು, ಅವನಿಗೋಸ್ಕರ ವೆಯ್ಟಿಂಗು. ಅವ್ನು ಬಂದಮೇಲೆ ವಿ ಆರ್ ಗೋಯಿಂಗ್ ಟು ಡಿನ್ನರ್.
ಕಟಿಂಗ್ ceremony. It's time to cake cut. ಒಳಗಡೆ ಹೋಗು ಸುಹಾಸ್. 20 पीस करता क्या 20 पीस है birthday to Deepa. We are in there. ಆಡ್ತಾ ವಿಡಿಯೋ ಹಾಂ ಬಾ. ಅದಕ್ಕೆ ಕಾರ್ ಪಾರ್ಕ್ ಮಾಡಿ ಇಲ್ಲಿದೆ ಟಾಪು ನಮ್ಮ ರೆಗ್ಯುಲರ್ ಅಡ್ಡ ರೆಸ್ಟೋರೆಂಟು. ಹಾಂ ಆಡೋರು ತಂದೂರಿ ಬಂತು, ಆಗಲೇ ಎಲ್ಲ ಬ್ಯಾಟಿಂಗ್ ಆಗ್ಬಿಡ್ತಿತ್ತು. ಗಂಟೆಗೌಡ ಫೈನಲಿ ಊಟ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ದಾಲ್ ಕಿಚಡಿ, ಚಿಕನ್ ಫ್ರೈಡ್ ರೈಸ್. ಅಣ್ಣ ಆಗಲೇ ನಿದ್ದೆ ಮಾಡ್ತಾವನೆ. ಬರ್ಡೇ ಬಾಯ್ಸ್ ಫೈನಲಿ ಬರ್ಡೇ ಮುಗಿಸಿದ್ದೀವಿ. ಅದೇ ಬರ್ಡೇ ಮುಗಿಸಾಗೋಗಿದೆ ಬರ್ಡೇ ಬಾಯ್ದು. ನನ್ನ ಈ ವಿಡಿಯೋ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಫೈನಲಿ ಎಂಡ್ ಆಗ್ತಾಯಿದೆ ಇವತ್ತಿನ ಈ ಬ್ಲಾಗು. ಬರ್ಡೇ ಬ್ಲಾಗು, ಬರ್ಡೇ ಸ್ಪೆಷಲು ಎಲ್ಲ ಓಡಾಡಿದ್ದು ಮಾಡಿದ್ದು ಎಲ್ಲ ಆಗಿದೆ. ಇವಾಗ ಹೋಗಿ ದಬಾಕೊಳ್ಳೋದೇ ಬಾಕಿ. ಇದೇ ಥರ ನನ್ನ ವಿಡಿಯೋ ಬರಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕಮೆಂಟು ಶೇರ್ ಮಾಡೋಣ ಮರಿಬೇಡಿ. ಸಿಗ್ತೀನಿ, ಟೇಕ್ ಕೇರ್, ಬಾಯ್.